ಅದ್ದೂರಿಯಾಗಿ ಜರುಗಿದ ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಶೆಟ್ಟಾಳಮ್ಮ ದೇವಿಯ ರಥೋತ್ಸವವು ಮುಂಜಾನೆಯಿಂದ ಗರ್ಭಗುಡಿಯಲ್ಲಿ ಶಾಸ್ತ್ರೋಕ್ತವಾಗಿ ದೇವಿಯ ಸುಪ್ರಭಾತ ಪುಣ್ಯಾಹ ವಾಚನ ಫಲಪಂಚಾಮೃತ ಅಭಿಷೇಕದಿಂದ ಆರಂಭಗೊಂಡು ರಥ ಸಂಪ್ರೋಕ್ಷಣೆ ಮಾಡಿದ ನಂತರದಲ್ಲಿ ದೇವಿಯ ದೇವಸ್ಥಾನದ 4 ದಿಕ್ಕುಗಳಲ್ಲಿ ಪೂಜೆ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಅಲಂಕರಿಸಲಾಯಿತು. ಇನ್ನು ಗೋನೆ ತುಂಬಿದ ಬಾಳೆಕಂಬ ನೆಟ್ಟು ಬಲಿಕುಳು ಹಾಕಿ ಕದಳಿ ಛೇದನ ಮಾಡಿದ ನಂತರ ದೇವಿಯ ಜಯಘೋಷದೊಂದಿಗೆ ಹಣ್ಣು ಜವನ ಎಸೆದು ರಥವನ್ನು ದೇವಸ್ಥಾನದ ಸುತ್ತ ಭಕ್ತರಿಂದ ಎಳೆಯಲ್ಪಟ್ಟಿತು. ಇನ್ನು ರಥೋತ್ಸವಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣನ್ ಅವರು ದೇವಿಗೆ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಯಿಂದ ಸಮೃದ್ಧಿಯಾಗಿ ಮಳೆ ಬಿದ್ದು ರಾಜ್ಯದಲ್ಲಿ ಎದುರಾಗಿರುವ ಬರಗಾಲ ಆದಷ್ಟು ಬೇಗ ನೀಗಲಿ, ಒಳ್ಳೆಯ ಬೆಳೆಯಾಗಿ ರೈತರ ಜೀವನ ಹಸನಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ರಥೋತ್ಸವಕ್ಕೆ ಆಗಮಿಸಿದ ಸಕಲ ಭಕ್ತಾದಿಗಳು ತಾಯಿಯ ದಿವ್ಯ ರಥೋತ್ಸವವನ್ನು ಕಣ್ತುಂಬಿಕೊಂಡು ಭಕ್ತಿ ಪರವಶರಾಗಿ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸು ತಾಯಿ ಎಂದು ದೇವಿಯ ಮೊರೆ ಹೋದರು. ಇನ್ನು ರಥೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂಜೆ ಉತ್ಸವ ಮೂರ್ತಿಗಳನ್ನು ಗ್ರಾಮಕ್ಕೆ ತಂದು ಪೂಜೆ ಸಲ್ಲಿಸಿ ಕೆಲವು ಮನೆಗಳಲ್ಲಿ ತಳುಗೆ ಅರ್ಪಿಸಿದ ನಂತರ ರಾತ್ರಿ ಪೂರ್ತಿ ಉತ್ಸವ ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ವೀರಭದ್ರನ ಕುಣಿತ ಅತ್ಯಂತ ರೋಚಕವಾಗಿದ್ದು ಭಕ್ತರ ಮನಸೆಳೆಯಿತು. ನಂತರದಲ್ಲಿ ನಡೆದ ಸೋಮನ ಕುಣಿತ ಅತ್ಯಂತ ಮನಮೋಹಕವಾಗಿ ನೆರೆದಿದ್ದ ಜನರ ಮನಸೂರೆಗೊಂಡಿತ್ತು. ಇನ್ನು ದೇವಿಯ ರುದ್ರನರ್ತನ ಸಕಲ ಭಕ್ತಾದಿಗಳಿಗೆ ಸನಾತನ ಧರ್ಮದಲ್ಲಿ ಆಚರಿಸುವ ಆಚರಣೆಗಳು, ಜಾತ್ರೆ ಮಹೋತ್ಸವಗಳು ಹಾಗೂ ರಥೋತ್ಸವದ ಮಹತ್ವದ ಹಿನ್ನೆಲೆ ತಿಳಿಸುವ ಉತ್ತಮ ಪ್ರದರ್ಶನವಾಗಿತ್ತು ಅಂದರೆ ಅತಿಶಯೋಕ್ತಿ ಏನಲ್ಲ. ಇನ್ನು ಅದ್ದೂರಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಶ್ರೀ ಶೆಟ್ಟಾಳಮ್ಮ ಜಾತ್ರಾ ಮಹೋತ್ಸವಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಾದ ಜೋಗಿಪುರ, ನಂದಿಪುರ, ಒಳಗೆರೆ, ಸೋಮನಹಳ್ಳಿ, ಚಕ್ಕೋನಹಳ್ಳಿ, ಕುರುಬರ ಕಾಳೇನಹಳ್ಳಿ, ಚಾಮುಂಡಿಹಳ್ಳಿ ಗ್ರಾಮದ ಭಕ್ತರು ಸಾಕ್ಷಿಯಾದರು. ಶ್ರೀ ದೇವಿಯ ಗರ್ಭಗುಡಿಯಲ್ಲಿ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, ಅದಾದ ನಂತರ ಪುಣ್ಯಾಹ ಕಾರ್ಯಕ್ರಮ, ಪುಣ್ಯಾಹ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ, ಹಾಗೆ ರಥಪೂಜೆ, ರಥಪ್ರೋಕ್ಷಣೆ, ಇದಾದ ನಂತರ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ, ಶ್ರೀ ಸೂಕ್ತ, ರುದ್ರ ಸೂಕ್ತ, ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಮಜನನ್ನು ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ದೇವಿಯನ್ನು ಮೆರವಣಿಗೆ ಮೂಲಕ ಕರೆತಂದು ರಥಬಲಿಯಲ್ಲಿ ರಥೋತ್ಸವವನ್ನು ಮಾಡಲಾಗ್ತದೆ. ಅನಂತರ ಬಲಿ ಪ್ರದಾನಾದಿಗಳನ್ನು ಮಾಡಿ ಕದಳಿ ವೃಕ್ಷ